ಸಿಂಪಲ್ ಆಗಿ ಇಂಗ್ಲಿಷ್ ಕಲಿಯೋಣ ವಿತ್ ಶಾಲೆ ಮನೆ ಪಾಠ. ಕತೆಗಳನ್ನು ಕೇಳಿ ಕೂಡ ನಾವು ಇಂಗ್ಲಿಷ್ ಕಲಿಯಬಹುದಾಗಿದೆ. ಸೊ ಇವತ್ತಿನ ಕತೆ ನೋಡುವ. ಒಂದು ಹಳ್ಳಿಯಲ್ಲಿ ರಮೇಶ್ ಇದ್ದನು. ರಮೇಶ್ ಲಿವ್ಡ್ ಇನ್ ಎ ವಿಲೇಜ್. ಅವನು ಪ್ರಾಮಾಣಿಕ. ಹೇಗೆ ಹೇಳ್ಬೋದು ಇಂಗ್ಲಿಷ್ ನಲ್ಲಿ? ಹಿ ವಾಸ್ ಹಾನೆಸ್ಟ್. ಹಿ ವಾಸ್ ಹಾನೆಸ್ಟ್. ಅವನು ಮರ ಕಡಿಯುವವನು. ಹೇಗೆ ಹೇಳ್ತಾರೆ? ಹಿ ವಾಸ್ ಎ ವುಡ್ ಕಟರ್. ಹಿ ವಾಸ್ ಎ ವುಡ್ ಕಟರ್. ಅವನು ಕಾಡಿಗೆ ಹೋದನು. He went to the forest. He went to the forest. ಅವನು ಮರ ಕತ್ತರಿಸಿದನು. He cut wood. He cut wood. ಒಂದು ನದಿ ಇತ್ತು. There was a river. There was a river. ಮರವು ನದಿಯ ಬಳಿ ಇತ್ತು. The tree was near the river. The tree was near the river. ಕೊಡಲಿ ಜಾರಿತು. The eggs slipped. The eggs slipped. ಕೊಡಲಿ ನದಿಗೆ ಬಿತ್ತು. The eggs fell into the river. The eggs fell into the river. ರಮೇಶ್ ಅಳಲು ಪ್ರಾರಂಭಿಸಿದನು. ರಮೇಶ್ started crying. crying ಅಂದ್ರೇನು? ಅಳುವುದು. ಅವನು ದೇವರನ್ನು ಪ್ರಾರ್ಥಿಸಿದನು. He prayed to God. He prayed to God. ಒಂದು ದೇವತೆ ಬಂದಳು. A fairy appeared. fairy ಅಂದ್ರೆ ದೇವತೆ. A fairy appeared. ಏನಾಯಿತು? What happened? What happened? ರಮೇಶ್ ಸತ್ಯ ಹೇಳಿದನು. ರಮೇಶ್ told the truth. ರಮೇಶ್ told the truth. ದೇವತೆ ನೀರಿಗೆ ಇಳಿದಳು. The fairy went into the water. The fairy went into the water. ಅವಳು ಚಿನ್ನದ ಕೊಡಲಿ ತಂದಳು. She brought a golden eggs. eggs ಅಂದ್ರೆ ಕೊಡಲಿ. ಇದು ನಿನ್ನದ? Is this yours? Is this yours? ಇಲ್ಲ, ಇದು ನನ್ನದಲ್ಲ. ಅಥವಾ ಇಲ್ಲ, ನನ್ನದಲ್ಲ. No, it isn't. No, it is not. ಬೆಳ್ಳಿಯ ಕೊಡಲಿ ತಂದಳು. She brought a silver eggs. ಇದು ನಿನ್ನದ? Is this yours? Is this yours? ಇಲ್ಲ, ನನ್ನದಲ್ಲ. No, it is not. No, it is not. ಕಬ್ಬಿಣದ ಕೊಡಲಿ ತಂದಳು. Brought an iron eggs. ಐರನ್ ಅಂದ್ರೆ ಕಬ್ಬಿಣ. Brought an iron eggs. ಹೌದು, ನನ್ನದು. Yes, it's mine. Yes, it's mine. ದೇವತೆ ಅವನನ್ನು ಹೊಗಳಿದಳು. ಹೇಗೆ ಹೇಳ್ಬೋದು? The fairy praised him. praised ಅಂದ್ರೇನು? ಹೊಗಳೋದು. 3 ಕೊಡಲಿಗಳನ್ನು ಕೊಟ್ಟಳು. Gave him 3 axes. Gave him 3 axes. ರಮೇಶ್ ಧನ್ಯವಾದ ಹೇಳಿದನು. ರಮೇಶ್ thanked her. ರಮೇಶ್ thanked her. ಅವನು ಮನೆಗೆ ಹೋದನು. He went home. He went home. ಕುಟುಂಬ ಸಂತೋಷ ಪಟ್ಟಿತು. Family was happy. Family was happy. ಸತ್ಯ ಯಾವಾಗಲೂ ಗೆಲ್ಲುತ್ತದೆ. Truth always wins. Truth always wins. ಪ್ರಾಮಾಣಿಕತೆ ಉತ್ತಮ ಗುಣ. Honesty is a great quality. Honesty is a great quality. ಈ ಕತೆ ನಮಗೆ ಪಾಠ ಕಲಿಸುತ್ತದೆ. This story teaches us a lesson. This story teaches us a lesson. ಯಾವಾಗಲೂ ಸತ್ಯ ಹೇಳಿ. Always tell the truth. Always tell the truth. ಒಳ್ಳೆಯವರಾಗಿ ಇರಿ. Be a good person. Be a good person. ಸೊ ಇವತ್ತಿನ ಹೋಮ್ವರ್ಕ್ ನೋಡುವ. ಅವನು ಸಂತೋಷವಾಗಿ ಬದುಕಿದನು. ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.